ನಮಸ್ಕಾರ ಗೆಳೆಯರೇ, ಕೃಷಿ ಸಂಪದ ಚಾನಲ್ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಎಲ್ಲರಿಗೂ. ಏನಪ್ಪ ಇವತ್ತಿನ ಗೆಳೆಯರೇ ವಿಡಿಯೋದಾಗಿನ ವಿಶೇಷತೆ ಏನಪ್ಪ ಅಂತಂದರೆ, 5 ದಿನಗಳ ನಂತರ ಬೈಲರ್ ಕೋಳಿ ಮರಿಗಳಿಗೆ ಯಾವ ರೀತಿ ಅವುಗಳಿಗೆ ಜಾಗ ಕೊಡಬೇಕು, ಯಾವ ರೀತಿ ಅವುಗಳನ್ನ ಸಾಕಬೇಕು ಅನ್ನೋದ್ರ ಬಗ್ಗೆ ಆ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ ಗೆಳೆಯರೇ, ಯಾರೆಲ್ಲ ಹೊಸದಾಗಿ ನನ್ನ ಗೆಳೆಯರಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಾಜು ಇರೋ ಬೆಲ್ ಐಕನ್ ಮೇಲೆ ಬೆಳಿಟ್ಟು ಆನ್ ಮಾಡಿಕೊಳ್ರಿ. ನಾ ಮಾಡುವಂಥ ವಿಡಿಯೋಗಳು ಫಸ್ಟ್ ನಿಮ್ಮ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲಿಗೆ ಬರ್ತಾವ್ರಿ. ಅದಕ್ಕಿಂತ ಮೊದಲು ವಿಡಿಯೋನ ಸಂಪೂರ್ಣ ನೋಡಿರಿ. ಯಾರೆಲ್ಲ ಹೊಸದಾಗಿ ಕೋಳಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾಯಿದ್ದೀರಿ, ಕೋಳಿ ಉದ್ಯಮಿಲಿಂದ ಲಾಸ್ ಆಗಿದ್ದೀರಿ, ಈ ವಿಡಿಯೋನ ಪೂರ್ಣ ನೋಡಿರಿ. ಯಾಕಂದರೆ ಈ ಹೊಸದಾಗಿ ಯಾರೆಲ್ಲ ನೀವು ಹೊಸಬರು ಬೈಲರ್ ಕೋಳಿಗಳನ್ನ ಸಾಕ್ತಾಯಿದ್ದೀರಿ, ನಿಮ್ಗೆ ಅನುಭವದ ಕೊರತೆ ಇರ್ತೈತಿ. ಈ ವಿಡಿಯೋ ಮುಖಾಂತರ ನಿಮ್ಮ ಡೌಟ್ಗಳನ್ನು ಎಲ್ಲ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬನ್ನಿ ಗೆಳೆಯರೇ, ವಿಡಿಯೋದಾಗಿನ ವಿಷಯ ಏನೈತಿ ನೋಡ್ಕೊಂಬರೋಣ. ಅದ್ರ ಬಗ್ಗೆ ಗೆಳೆಯರೇ, ಈಗ 1ನೇ ದಿನದಿಂದ ಹಿಡಿದು 5ನೇ ದಿನದವರೆಗೂ ಮೊದಲನೇ ಹಂತ ಇರ್ತೈತಿ. 5ನೇ ದಿನದಿಂದ ಹಿಡಿದು 14ನೇ ದಿನದವರೆಗೂ 2ನೇ ಹಂತ ಇರ್ತೈತಿ. ಏನಪ್ಪ ಅಂದರೆ ಈಗ ಯಾಕೆ ಹಂತ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇದೊಂದು ಟೈಮ್ ಏನಿರ್ತೈತಪ್ಪ ಅಂತಂದರೆ ಭಾಳ ಕ್ರಿಟಿಕಲ್ ಇರ್ತೈತಿ ರೀ, ಸೂಕ್ಷ್ಮ ಟೈಮ್ ಇರ್ತೈತಿ. ಬೈಲರ್ ಕೋಳಿ ಮರಿಗಳನ್ನ 1ನೇ ದಿನದಿಂದ ಹಿಡಿದು 5ನೇ ದಿನಗಳವರೆಗೂ ಸಾಕುವುದಂದ್ರೆ ಭಾಳ ಇಂಪಾರ್ಟೆಂಟ್ ಹಂತ ಇರ್ತೈತಿ ರೀ. ಈಗ 5ನೇ ದಿನದಿಂದ ಹಿಡಿದು 14ನೇ ದಿನವರೆಗೂ ಅದು ಇಂಪಾರ್ಟೆಂಟ್ ಇರ್ತೈತಿ ರೀ. ಈಗ ಏನಪ್ಪ ಫಸ್ಟ್ನೇ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಗೆಳೆಯರೇ, ಈಗ ನೋಡಿರಿ, 1ನೇ ದಿನದಿಂದ ಹಿಡಿದು 5ನೇ ದಿನಗಳವರೆಗೂ ಒಂದು ಸ್ವಲ್ಪ ಜಾಗದಾಗಿರ್ತಾವೆ, ಕಡಿಮೆ ಜಾಗದಾಗಿರ್ತಾವೆ. 5ನೇ ದಿನಕ್ಕೆ ನಾವು ಏನು ಮಾಡ್ಕೋಬೇಕಂತಂದ್ರೆ ಅವಕ್ಕೆ ಜಾಗ ಕೊಡ್ಬೇಕು. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಈ ರೀತಿ ಜಾಗ ಕೊಡ್ಬೇಕು. ಸ್ವಲ್ಪ ಜಾಗ ಜಾಸ್ತಿ ಕೊಟ್ಟರೆ ಏನಾಗ್ತೈತೆ ಅಂದರೆ, ಈ ಬೇಸಿಗೆ ಟೈಮ್ನಾಗ ಅವಕ್ಕೆ ಭಾಳ ತಾಪಮಾನ ಬೀಳೋದ್ರಲ್ಲಿಂದ ಕೋಳಿ ಮರಿಗಳಿಗೆ ಬೇರೆ ಯಾವುದಾದ್ರೂ ರೋಗ ಅಂಟುವಂಥ ಚಾನ್ಸ್ ಇರ್ತೈತಿ. ಅದಕ್ಕಾಗಿ ಅವಕ್ಕೆ ಜಾಗ ಎಷ್ಟು ಕೊಡ್ತೀರಿ ನೀವು, ಅಷ್ಟು ಇವಕ್ಕೆ ಕೋಳಿ ಮರಿಗಳಿಗೆ ಬೆಳವಣಿಗೆಗೆ ಸಹಕಾರಿ ಇರ್ತೈತಿ. ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಜಾಗ ಕೊಡ್ಬೇಕು. ಈ ರೀತಿ ಜಾಗ ಕೊಟ್ಟರೆ ಏನು ಮಾಡ್ಕೋಬೇಕಂದ್ರೆ, ಮೊದಲು ನಾವು ಈ ರೀತಿ ಒಂದು ಸೈಡ್ ಡ್ರಿಂಕರ್ ಫೀಡರ್ ಕಟ್ಕೋಬೇಕು. ಇಲ್ಲಿ ಕಟ್ಕೊಂಡಿದ್ದೀನಲ್ಲ, ಈ ರೀತಿ ಕಟ್ಕೋಬೇಕು. ಆಮೇಲೆ ಒಂದು ಸೈಡ್ ಐತಲ್ಲ, ಸಣ್ಣ ಡ್ರಿಂಕರ್ನ ಅವಕ್ಕೆ 14 ದಿನದ ಮಟನೂ ಈಗ ಸಣ್ಣ ಡ್ರಿಂಕರ್, ಈ ದೊಡ್ಡ ಡ್ರಿಂಕರ್ ಕಟ್ಟಿದ್ರು 14 ದಿನ ತನಕನೂ ಈ ಡ್ರಿಂಕರ್ ಇರಲೇಬೇಕು. ಯಾಕೆ ಇರ್ಬೇಕಂದ್ರೆ ಸಣ್ಣ ಡ್ರಿಂಕರ್ ಇವು 14 ದಿನಗಳವರೆಗೂ ಇವಕ್ಕೆ ನೀರಿಂದ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದರೆ ಅದ್ರಾಗ ಒಂದು ಸಣ್ಣ ಇರ್ತಾವೆ, ಒಂದು ಮರಿಗಳು ಒಂದು ಸ್ವಲ್ಪ ದೊಡ್ಡ ಇರ್ತಾವೆ. ಅವು ದೊಡ್ಡ ಡ್ರಿಂಕರ್ನಾಗ ಕುಡಿಯೋಕೆ ಅನುಕೂಲ ಇರ್ತೈತಿ. ಈ ಸಣ್ಣ ಮರಿಗಳಿಗೆ ಅವಕ್ಕೆ ನಿಲ್ಕೋದಿಲ್ಲ ಏನು ಡ್ರಿಂಕರ್. ಅದಕ್ಕಾಗಿ ಇವು ಎಲ್ಲ ಸರಿಸಮಾನಾಗಿ ಬರ್ಬೇಕಂತಂದ್ರೆ ಸಣ್ಣ ಡ್ರಿಂಕರ್ ಇದ್ದಾವಲ್ಲ 14 ದಿನ ಇರಲೇಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ನಾವು ದೊಡ್ಡ ಫೀಡರ್ ಕಟ್ಟಿದ್ವಿ, ಈ ಸಣ್ಣ ಫೀಡರ್ ಯಾಕೆ ಇಡೋದು ಅಂತ ನೀವು ಅದನ್ನು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ 14 ದಿನಗಳವರೆಗೂ ಇದು ಸಣ್ಣ ಫೀಡರ್ ಇರಲೇಬೇಕು. 14 ದಿನವರೆಗೂ ಸಣ್ಣ ಫೀಡರ್ ಇಲ್ಲರಿ. ಮತ್ತು ಮುಂದೆ ಏನಪ್ಪ ಅಂತಂದರೆ 14 ದಿನ ಆದಮೇಲೆ ನೀವು ಇನ್ನೂ ಸ್ವಲ್ಪ ಜಾಗ ಕೊಡ್ರಿ. ಈಗ ನಾ ಕೊಟ್ಟಿದ್ದೀನಲ್ಲ, ಈಗ 5 ದಿನಕ್ಕೆ ಸ್ವಲ್ಪ ಜಾಗ ಕೊಟ್ಟಿದ್ದೀನಿ ನನಗೆ. ಈಗ ಇನ್ನು 10, 8, 9 ದಿನಕ್ಕೆ ಐತಲ್ಲ, ಫುಲ್ ಫ್ರೀಡಮ್ ಇಡ್ರಿ ಕೋಳಿ ಮರಿಗಳನ್ನ. ಯಾಕೆ ಇಡ್ಬೇಕಂತಂದ್ರೆ, ಈ ಬೇಸಿಗೆ ಟೈಮ್ನಾಗ ಅವಕ್ಕೂ ಸ್ವಲ್ಪ ಗಾಳಿ ಬಡಿಬೇಕು, ಎಲ್ಲ ಒಂದೇ ರೀತಿ ಅವಕ್ಕೆ ವಾತಾವರಣ ಇರಬೇಕು. ವಾತಾವರಣ ಇದ್ದಾಗಲೇ ಅವು ಸರಿಯಾಗಿ ಫೀಡ್ ತಿಂತಾವೆ, ಸರಿಯಾಗಿ ನೀರು ಕುಡಿತಾವೆ, ಸರಿಯಾಗಿ ಬೆಳವಣಿಗೆ ಬರ್ತಾವೆ.
ನಾವು ಯಾವುದ್ಯಾವುದೋ ತಪ್ಪು ಮಾಡಿ ನಾವು ಕೋಳಿ ಮರಿಗಳು ನಮ್ಮದು ಗ್ರೋತ್ ಬರಲಿಲ್ಲ ಅನ್ಕೊಳೋರು ಈ ವಿಡಿಯೋನ ಪೂರ್ಣ ನೋಡಿ. ಮತ್ತು ಈ ಸೈಡಿಂದ ಈಗ ಒಂದು ಬೇಸಿಗೆ ಟೈಮ್ನಾಗ 10 ಗಂಟೆಯಿಂದ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸ್ವಲ್ಪ ಗಾಳಿ ಬರ್ಬೇಕಂತೇಳಿ ಈ ಸೈಡ್ ನಾವು ಮೆಸ್ ಕಟ್ಟಿದ್ದೀವಲ್ಲ ಇದನ್ನು ಪೂರ್ತಿ ಪ್ರಮಾಣದಾಗ ಇಳಿಸ್ಕೋಬೇಕು. ಯಾಕಂದ್ರೆ ಈಗ ಇರೋದು ತಾಪಮಾನ ಅಂದ್ರೆ 35-36 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಅದಕ್ಕಾಗಿ ಈ ರೀತಿ ಗಾಳಿ ಬರುವಂಗೆ ನೋಡ್ಕೊಳ್ರಿ. ಮತ್ತು ಈ 8 ದಿನದಿಂದ ಹಿಡಿದು 14 ದಿನಗಳವರೆಗೂ ಮತ್ತು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಗೆಳೆಯರಿಗೆ ನಮಸ್ಕಾರಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.